ಸರ್, ಭೈರಪ್ಪನವರ ಜೊತೆಗೆ ಕಳೆದಂತಹ ಒಂದು ಘಟನೆ ನಿಜಕ್ಕೂ ಯಾವಾಗಲೂ ಮರೆಯೋಕ್ಕೆ ಆಗದೇ ಇಲ್ಲ ಅಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಯಾವ ಘಟನೆಯನ್ನು ತಾವು ಮೆಲ್ಕು ಹಾಕಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಮನೆಗೆ ಬಂದ ಮೇಲೆ ನನಗದೇನು ಹುಷಾರು ತಪ್ಪಿದೆ. ಅವರು ತಮ್ಮ ವೆಹಿಕಲ್ನಲ್ಲಿ ಕರ್ಕೊಂಡೋಗಿ ನನ್ನನ್ನು ಆಸ್ಪತ್ರೆಗೆ ಡಾಕ್ಟ್ರಿಗೆ ತೋರಿಸಿ ಕರ್ಕೊಂಡು ಬಂದು, ಅದನ್ನು ನಾನು ಮರೆಯೋಕ್ಕಾಗೋದು. ಅದೇ ಪ್ರೀತಿ ನಾವು ಇವತ್ತುವರೆಗೂ ಉಳಿಸ್ಕೊಂಡಿದ್ದೀವಿ. ಅವರು ಬರ್ತಿದ್ರು ನಮ್ಮ ಮನೆಗೆ. ಅವರ ಶ್ರೀಮತಿಯವರು, ನಮ್ಮ ಶ್ರೀಮತಿಯವರು ಭಾಳ ಅಕ್ಕ ತಂಗಿಯರ ರೀತಿಯಲ್ಲಿ ಭಾಳ ಪ್ರೀತಿ ವಿಶ್ವಾಸ ಇದೆ. ಸರ್, ಭೈರಪ್ಪನವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ತಮ್ಮ ಕಿವಿಗೆ ಬಿದ್ದಾಗ ಏನು ಅನ್ನಿಸ್ತು ಸರ್? ಅವರು ಪೂರ್ಣ ಜೀವನವನ್ನು ನಡೆಸಿದ್ದಾರೆ. 94 ವರ್ಷ, 100 ವರ್ಷ ಆಗಲಿ ಅಂತ ನಾನು ಆಶಿಸ್ತಿದ್ದೆ. ಶತಾಯುಷು ಆಗಲಿ, ಶತಮಾನೋತ್ಸವ ಮಾಡ್ದಂಗೆ ಆಗ್ತದೆ ಅಂತ. ಅದು ಆಗಲಿಲ್ಲ. ಅವರು ಪೂರ್ಣ ಜೀವನವನ್ನು ನಡೆಸಿದ್ದಾರೆ. ಮತ್ತು ಅವ್ರ ಜೀವನದಲ್ಲಿ ಏನು ಸಾಧಿಸಬೇಕು ಅದನ್ನು ಸಾಧಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಅವರ ಹೆಸರು ಶಾಶ್ವತ ಉಳಿತದೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಆದ್ದರಿಂದ ಅವರ ಬದುಕು ಒಳ್ಳೆಯದಾಗಿದೆ. ಅದು ಉಳಿದವರಿಗೆಲ್ಲ ಮಾದರಿ ಅಂತ ನನಗೆ ಅನ್ನಿಸ್ತದೆ. ಅದರಿಂದ ಅವರು ಹೋದ್ರಿಂದ ದುಃಖ ಆಯಿತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅವ್ರ ಸಾಧನೆ ನಾವು ನೋಡಬೇಕು. ಯಾವಾಗಿದ್ರೂ ಮನೆ ಹೋಗೋದೇ ಇದೆ. ಅದು ಸರ್, ಈಗ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಅದೇ ರೀತಿಯಾಗಿ ಭೈರಪ್ಪನವರು ಬದುಕಿದ್ದಾಗ ಇದೊಂದು ಸರ್ಕಾರದ ವತಿಯಿಂದ ಅವರಿಗೆ ಇದು ಗೌರವ ಸಲ್ಲಿಕೆ ಆಗಬೇಕಾಗಿತ್ತು ಅಂತ ಯಾವತ್ತಾದ್ರೂ ಅನಿಸಿದೆಯಾ ಸರ್? ಇಲ್ಲ, ಅವ್ರಿಗೆ ಪದ್ಮಶ್ರೀ ಬಂತು, ಅವ್ರಿಗೆ ಪದ್ಮಭೂಷಣ ಬಂತು, ಎಲ್ಲ ಬಂದಿವೆ. ಅವರು ಅದು ಬರಬೇಕು ಇದು ಬರಬೇಕು ಅಂತ ಬಯಸ್ತೋರಲ್ಲ. ನಾವು ತಾನಾಗಿ ಬಂದು ಸಂತೋಷಪಟ್ಟಿದ್ದಾರೆ. ಅದು ಏನು ಕೊರತೆ ಆಗ್ಬಿಡ್ತು ಅಂತ ಯಾರು ಅಂದ್ಕೊಂಡಿಲ್ಲ ಅವರು. ನನಗಂತೂ ಅವ್ರ ಬಾಯಿಂದ ಕೇಳಿಲ್ಲ. ಅವರು ಇದ್ದಿದ್ರಲ್ಲಿ ಭಾಳ ಖುಷಿ ಪಡ್ತಿದ್ರು, ಸಂತೋಷ ಪಡ್ತಾರೆ. ಸರ್, ಕೊನೆ